ಎಲ್ಲರಿಗೂ ನಮಸ್ಕಾರ. ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಈಗಾಗಲೇ ವಿಶ್ವ ಹವ್ಯಕ ಸಮ್ಮೇಳನದ ಒಂದು ವಿಡಿಯೋವನ್ನು ಹಾಕಿದ್ದೀನಿ, ನೀವೆಲ್ಲ ನೋಡಿರಬಹುದು ಫ್ರೆಂಡ್ಸ್. ಇಲ್ಲಿ ನೋಡಿ ಹಲವಾರು ಸ್ಟಾಲ್ಗಳನ್ನು ಹಾಕಿದ್ದಾರೆ. ನಾನು ಎಲ್ಲ ಸ್ಟಾಲ್ಗಳಿಗೂ ಇನ್ನೂ ತನಕ ಭೇಟಿ ನೀಡೋದಕ್ಕೆ ಆಗಿಲ್ಲ, ಯಾಕೆಂದರೆ ತುಂಬ ರಶ್ ಇತ್ತು. ನಿನ್ನೆನ ವಿಡಿಯೋ ಇದೆ ಅಲ್ಲ, ನಿನ್ನೆ ಸ್ವಲ್ಪ ಖಾಲಿ ಇತ್ತು 27ನೇ ತಾರೀಕಿಗೆ. ಇವತ್ತು 28ಕ್ಕಂತೂ ತುಂಬಾ ರಶ್ ಇತ್ತು. ಇಲ್ಲೆಲ್ಲ ಬೆಳಗ್ಗೆಲ್ಲ ಗುರುಗಳು ಬರೋ ಹೊತ್ತಿಗೆ 28ನೇ ತಾರೀಕಿಗೆ ಪೂರ್ಣಕುಂಭ ಸ್ವಾಗತವನ್ನು ಮಾಡ್ತಿದ್ದಾರೆ. ನಾಳೆನೂ ಕೂಡ ಪೂರ್ಣಕುಂಭದ ಸ್ವಾಗತದ ತಯಾರಿಯನ್ನು ಮಾಡಿದ್ದೀವಿ. ನಾಳೆನೂ ಕೂಡ ಪೂರ್ಣಕುಂಭ ಸ್ವಾಗತ ಇದೆ. ಹಾಗೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂತಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ. ವಿಶ್ವ ಹವ್ಯಕ ಸಮ್ಮೇಳನದ ಪ್ರಧಾನ ಸಮಿತಿ ಗೌರವಾಧ್ಯಕ್ಷರು ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಇಲ್ಲಿ ಕೂಡ ಅಷ್ಟೇ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಹಾಕುವಂಥ ಮಂಡಲಗಳನ್ನು ಕೂಡ ನೋಡ್ಬೋದು. ಮಂಡಲ ದರ್ಶನ ಅಂತ ಅಲ್ಲಿ ಇಟ್ಟಿದ್ರು, ಅಲ್ಲಿ ಕೂಡ ಮಂಡಲಗಳನ್ನು ಹಾಕಿದ್ರು. ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳು ತುಂಬಾ ಇದ್ದು, ನಾನು ಎಲ್ಲವನ್ನು ಒಂದೊಂದಾಗಿ ನಿಮಗೆ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್. ಹಲವರನ್ನ ನಾನು ನೋಡ್ತಾ ಇದ್ದೇನೆ. ಊರಿನಲ್ಲಿ ಬಹುಶಃ ನಮ್ಮ ತಂದೆಯವರನ್ನು ಬಿಟ್ಟು ಬಂದಿರಲಿ. ಹೇಗುತ್ತಾರಪ್ಪ ಅವರು? ಕ್ಷೇಮವೇ ದಶರಥ ಅವರ ಯೋಗಕ್ಷೇಮಗಳು ನಮ್ಮೆಲ್ಲರಿಗೆ ಕರ್ತವ್ಯ ಆಗಿದೆಯಪ್ಪ. ಅನರ್ಥವಾದದ್ದನ್ನೆಲ್ಲ ಪಡ್ಕೊಂಡು ಲಾಭವೆಂಬ ವರ್ಗವನ್ನ ಪ್ರಪಂಚಕ್ಕೆ ತೋರಿಸಿದ್ದಾರೆ. ಲಬ್ಧವಾದದ್ದನ್ನ ರಕ್ಷಣೆ ಮಾಡಿಕೊಳ್ಳಬೇಕಾದದ್ದು ಈ ಕ್ಷಣಕ್ಕೆ ನಿಮ್ಮ ಚಪ್ಪಾಳೆಯ ಅಕ್ಷರ ಕಾಳುಗಳು ಜೊತೆಯಾಗಲಿ ಎನ್ನುವ ಪ್ರಾರ್ಥನೆ ನಮ್ಮದು. ಬೇಸಾಯವೇ ಪ್ರಧಾನ ಜೀವಿಕೆಯಾಗಿ ಕಳೆದುಕೊಂಡು ಬ್ರಾಹ್ಮಣ ವರ್ಗದಲ್ಲಿ ಇಂತಹ ಅನ್ನದಾತರಾಗಿ ಉಳಿಯುವಂತಹ, ಬೆಳೆಸುವಂತಹ ಕಾಯಕವನ್ನು ಮಾಡುವುದಿದ್ದರೆ ಅದು ಹವ್ಯಕ ಸಮಾಜ ಮಾತ್ರ ಅನ್ನುವುದನ್ನು ಘಂಟಾಘೋಷವಾಗಿ ಹೇಳಿಕೊಳ್ಳುತ್ತಾ ಕಾರ್ಯಕ್ರಮದ ಆರಂಭದಲ್ಲಿ ನಾವು ಕೇಳಿಕೊಂಡದ್ದು ಗುರು, ಗೋ, ಗೀತೆ, ಗಂಗೆ ಜೊತೆಗೆ ಗೋವಿಂದನೆನ್ನುವ ಪಂಚಗಕಾರಗಳ ಆರಾಧನೆಯನ್ನು ಕೃಷಿ ಸ್ವರೂಪದಲ್ಲಿ ಮಾಡಿಕೊಂಡು ಬಂದಿರುವ 81 ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡುವ ಹವ್ಯಕ ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಮೂಲ ಗೋಲೋಕ ಸಂಜಾತ ಧರ್ಮ ಮೋಕ್ಷಾರ್ಥ ಸಾಧಿಕ ಕರ್ಷಕ ಕುಲೋದ್ಧರಿ ಗೋಮಾತಾ ಜಗದಂಬಿಕ ಕರ್ಷಕರೆನ್ನುವ ಕೃಷಿ ಸ್ವರೂಪದ ಮೂಲಕ ನಮ್ಮೆಲ್ಲರ ಕರ್ಷಕತ್ವವನ್ನು ಜಾಗೃತಗೊಳಿಸಿ ಸೃಷ್ಟಿಯ
ಪ್ರತೀಕವಾಗಿ ಬದುಕನ್ನು ಆರಾಧಿಸಿ ಬೆಳೆಸಿ ಗುರುಗಳ ಮೂಲಕ ಗೋವಿಂದನ ಪಾದವನ್ನು ಸಾರುವಲ್ಲಿ ಗಂಗೆಯನ್ನು ಆಶ್ರಯಿಸುವ ಪರಮ ಪವಿತ್ರ ಹವ್ಯ ಕವಿಯ ಸಂಸ್ಕೃತಿಯ ನಿಜ ಅರ್ಥದ ಆರಾಧಕರಾಗಿ ಆದರ್ಶರಾಗಿ ನಮ್ಮ ಮಕ್ಕಳನ್ನು ಮುಂದೆ ಕಣ್ಮಣಿಸುತ್ತಿರುವ 81 ಸಾಧಕವನ್ನು ಅಪೂರ್ವವಾದ ನಮ್ಮೆಲ್ಲರ ಪಥ ದರ್ಶನ ಮಾಡಿದ ವಿಶೇಷ ಸಾಧಕರ ನೆಲೆಯಲ್ಲಿ ಗೌರವಿಸೋಣ, ಅಭಿನಂದಿಸೋಣ, ಅಭಿವಂದಿಸೋಣ. ಎಲ್ಲ ಸಾಧಕರಿಗೆ ಪರಮಪೂಜ್ಯ ಶ್ರೀ ಶ್ರೀ ಶ್ರೀಪಾದರ ದಿವ್ಯ ಉಪಸ್ಥಿತಿಯ ಜೊತೆಗೆ ಅಪೂರ್ವವಾದಂತಹ ದಾಖಲೆಗಾಗಿ ಒಂದು ಭಾವಚಿತ್ರವನ್ನು ಮತ್ತು ಸರಳವಾದ ಸಂಚಾರಿ ಚಿತ್ರವನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಳ್ಳುವಂತೆ ವಿನಂತಿ. ನಮ್ಮ ಹಿಂದಾಡಿನಲ್ಲಿ ಕುಳಿತಿರುವಂತಹ ತಾಂತ್ರಿಕ ವರ್ಗ ಬಹಳ ಕುತೂಹಲದಿಂದ ಶ್ರದ್ಧೆಯಿಂದ ನೀವೆಲ್ಲ ಬೃಹತ್ ಗಾತ್ರದ ಪರದೆಯ ಮೇಲೆ ನಿರೀಕ್ಷಿಸುವಂತೆ ಅತ್ಯಂತ ಸಭೆಯ ಕಾರ್ಯದರ್ಶಿಗಳು ಇವರನ್ನ ಗೌರವಿಸುವುದಕ್ಕೆ ವಿನಂತಿ. ಶ್ರೀ ವಿ.ಡಿ. ಭಟ್ ಹಾಗೂ ತಂಡ. ವಿ.ಡಿ. ಭಟ್ ಅವರು ದಿನೇಶ್ ಹೆಗಡೆ ಹೊಸಂಗಡಿ, ವೇದಮೂರ್ತಿ ವಿದ್ಯಾನಂದ ಭಟ್ ಗಡ್ತೌಲ, ವೇದಮೂರ್ತಿ ಕೃಷ್ಣ ಜೋಶಿ ಸಂಕಳ್ಳಿ, ವಿನಯ ಹೆಗಡೆ ಮೂರೂರು ಕಲ್ಲಪ್ಪಿ. ರಂಗೋಲಿ ರಾಶಿ ಸಮ್ಮೇಳನಕ್ಕೆ ಬಂದೆ ನಾವು. ಇಲ್ಲಿ ಇವತ್ತು ರಂಗೋಲಿ ಕಾಂಪಿಟೇಷನ್ ನಡೀತಾ ಇತ್ತು. ತುಂಬಾ ಜನ ಹೆಸರು ಕೊಟ್ಟಿದ್ದ, ತುಂಬಾ ಚೆನ್ನಾಗಿ ಹಾಕಿದ್ದ. ಯಾವ್ದು ಸೆಲೆಕ್ಟ್ ಮಾಡವು ಯಾವ್ದು ಬಿಡವು ಹೇಳ್ಕೊತಾಗ್ತದೆ. ಮಳೆ ಗಾಳಿ ಎಲ್ಲನೂ ನಿವಾಳಿಸಿ ಒಳ್ಳೆ ಸೂಪರ್ ಆಗಿ ರಂಗೋಲಿ ಹಾಕಿದ್ದ. ಅಷ್ಟು ಹುಷಾರಿದ್ದ ಹವ್ಯಕ ಹೆಣ್ಮಕ್ಕಳು. ಪ್ರಾಬ್ಲಮ್ ಆಗ್ತು ಅಂತ ಅನ್ಕೊಂಡಿದ್ದೆ. ಅಂತೂ ಆ ದೇವ್ರ ದಯೆಯಿಂದ ಒಂದ್ ಮಳೆ ಒಂದು ಯಾವ್ದಕ್ಕೂ ತೊಂದರೆ ಕೊಟ್ಟಿದ್ದಿಲ್ಲ. ಟೈಮಲ್ಲಿ ಬರ್ದಲೆ ತುಂಬಾ ಚೆನ್ನಾಗಾಯ್ತು. 3 ವೆರೈಟಿ ಹೂವಿನ ರಂಗೋಲಿ ಬೇರೆ, ಚುಕ್ಕೆ ರಂಗೋಲಿ ಬೇರೆ, ಫ್ರೀ ಹ್ಯಾಂಡ್ ಬೇರೆ, ಎಲ್ಲ ವೆರೈಟಿ ಮಾಡಿದ್ಯಾ. ಒಂದ್ಸಲ ನಿಂಗನು ಎಲ್ಲ ನೋಡ್ಕೆ ಬನ್ನಿ. ಎಲ್ಲ ರಂಗೋಲಿ ತೋರ್ಸೋಣ, ಎಲ್ಲರೂ ತೋರ್ಸೋಣ. ಬನ್ನಿ ಇವಾಗ ಸುಂದರವಾದಂತಹ ರಂಗೋಲಿಗಳನ್ನು ನೋಡೋಣ. ಹಾಗೆ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಬಂದಿಲ್ವೋ ಅವರಿಗೆಲ್ಲರಿಗೂ ಈ ವಿಡಿಯೋಗಳನ್ನು ತೋರಿಸಿದರೆ ಕಾರ್ಯಕ್ರಮದಲ್ಲಿ ಏನೇನಾಯಿತು ಅನ್ನೋದೆಲ್ಲ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋಗಳನ್ನೆಲ್ಲ ಮಾಡಿದ್ದೀನಿ. ಬರದೇ ಇರೋರಿಗೆಲ್ಲ ಕಾರ್ಯಕ್ರಮಗಳನ್ನು ನೋಡಿ ಖುಷಿಯಾಗತ್ತೆ ಅಲ್ವಾ, ಅದಕ್ಕೋಸ್ಕರ ಮಾಡಿರುವಂಥ ವಿಡಿಯೋ. ಬನ್ನಿ ಇವಾಗ ಈ ವಿಡಿಯೋಗಳನ್ನೆಲ್ಲ ನೋಡಿ ನೀವು ಕೂಡ ಖುಷಿಪಡಿ. ಹೌದು, ನಿಮ್ದು ಮಾಡವ. ಎಂತೆಂತ ಉಪಯೋಗಿಸಿದ್ದೆ ಹೇಳಿ ಬೇಕಿದ್ರೆ. ದೇವಸ್ಥಾನದ ಒಂದು ಹೂ ದಂಡ ಮಾಡ್ತೀವಿ. ಹೇಳು, ಮಾತಾಡು. ನಿಮ್ಮ ಹೆಸರು ಹೇಳಿ ನಿಮ್ದು. ನನ್ನ ಹೆಸರು ರಾಜೇಶ್ವರಿ ಗಾಯತ್ರಿ ಹೇಳಿ. ನಾನು ಹೂವಿನ ರಂಗೋಲಿ ರಾಶಿ ಮಾಡ್ತಾ ಇರ್ತೆ ಯಾವಾಗಲೂ. ಇದು ಒಂದು ದೀರ್ಘ ರಂಗೋಲಿ ಮಾಡೋಣ ಹೇಳಿ ಬಂದಿದ್ದೀನಿ. ಹೊಸ ಥರದ್ದು ರಂಗೋಲಿ. ಸ್ವಲ್ಪ ಗಾಳಿಗೆ ಹೌದು, ಗಾಳಿ ಇದ್ದಲ್ಲ, ಆದ್ರೂ ಚಂದ ಹಾಕಿದ್ದಿ. ಆಲ್ ದ ಬೆಸ್ಟ್ ನಿಮಗೆ. ಆಧುನಿಕ ರೀತಿಯಲ್ಲಿ ಪರಂಪರೆಗಳನ್ನು ನಮ್ಮ ಊರಲ್ಲಿರುವ ಕೃಷಿಕರಿಗೆ ಕಾರ್ಯ ಮಾಡ್ತಾ ಪರ್ಯಾಯ ಬೆಳೆಗಳ ಬಗ್ಗೆ ಮನವರಿಕೆ ಮೂಡಿಸುವುದು, ಲ್ಯಾಬೊರೇಟರೀಸ್, ಮಾರ್ಕೆಟಿಂಗ್ ಆಪರ್ಚುನಿಟೀಸ್ಗೆ ಆಸಕ್ತಿ ಇರುವ ಯುವಕರು ಯುವತಿಯರು ಮತ್ತು ಕೃಷಿಕರಿಗೆ ಮುಖ್ಯ ಉದ್ದೇಶವಾಗಿದೆ. ಇನ್ನು ವಿದ್ಯಾನಿಧಿ ಅಂತ ಹೇಳಿ ಗುರಿಮಂದಿರುವ ವಿದ್ಯಾರ್ಥಿಗಳು ಚಾರಿಟಿ ಕುಟುಂಬ
ಅಂತವಾ ಫೋಟೋ ಒಂದು ವಿಡಿಯೋ ಮಾಡ್ಕೊಂಡು ಹೌದು ಇದು ಮಾಡಿದ್ದೆ ಓಪನ್ ಅದೇ ಈಗ ಹೋದಲ್ಲೇ ಹಂಗೆ ತೊಂಗಿ ಫೋನ್ ಮಾಡಿದ್ವಿ ಒಂದ ಗಾಡಿ ಪಂಚರ್ ಆಗಿ ಹೋಗ್ತೀವಿ. ಹೋದಲ್ಲೇ ಹಸ್ತ ಹೆಂಡತಿ ಹೋದಲ್ಲೇ ಹಸ್ತ ಇಲ್ಲೇ ಮುಗಿಯೋದಲ್ಲ ಅದು 2 ದಿವಸ ಇರ್ತು. ನಮ್ಮ ಮನೇಲಿ ಯೂಟ್ಯೂಬ್ ಎಲ್ಲ ಬೇಡ ಬಂದ್ ಮಾಡು. ಅಲ್ಲ ಮಜಾ ಅಂತ ಗೊತ್ತಿದ್ದ ಏನ್ ಸಂಬಂಧಿಕರಲ್ಲವ ಈ ಪ್ರವೀಣ್ ನೋಡಿ ಪಾಪ ಇಲ್ಲ ಎಲ್ಲವೂ ಸಿದ್ಧಿವಿನಾಯಕ ಹೇಳ್ತಾ ನಾವು ಒಳಗ್ ಬಂದ್ರೆ ಹೊರಗೆ ನಾಳೆ ನನಗೆ ಅಂಜು ಖಾತೆಗಳಿವೆ. ಖಾತೆಗಳಲ್ಲಿ ಸುಮಾರು 93 ವಿವಿಧ ಇಲಾಖೆಗಳಿವೆ ಮತ್ತು ನಿರ್ದೇಶನಾಲಯ ಇದೆ. ಕರ್ನಾಟಕ ಸರ್ಕಾರ ಸಂಬಂಧಿಸಿರೋದಾದ್ರೆ ನಮ್ಮಲ್ಲಿ ಮಿನಿಸ್ಟರ್ಸ್ ಅಂದರೆ ಮಿನಿಸ್ಟ್ರಿ ಮೇಲ್ಪಟ್ಟು 30 ಮಿನಿಸ್ಟರ್ಸ್ ಸೇರಿದರು. ತಾನು 43 ವಿವಿಧ ಇಲಾಖೆಗಳಿವೆ. ಯಾವುದೇ ಸರ್ಕಾರ ತನ್ನ ಕಾರ್ಯಕ್ರಮಗಳನ್ನು ತನ್ನ ಕೆಲಸವನ್ನು ನಡೆಸ್ಕೊಂಡು ಹೋಗಲು ಇಲಾಖೆಗಳಲ್ಲಿ ನಿರ್ದೇಶನಾಲಯ ಗವರ್ನಮೆಂಟ್ ರೂಲ್ಸ್ ಇಲಾಖೆಗಳ ಮೂಲಕ ನಡೆಸ್ಕೊಂಡು ಹೋಗ್ತಾರೆ. ಇದು ಆಡಳಿತ ವಿಷಯ ಸಂಬಂಧಪಟ್ಟಂತ ಈ ವಿಷಯ. ಹಾಗೂ ಮಾತಾಡ್ತಾ ಇದ್ದೀವಿ. ಇವತ್ತು ಇದೆ ಬೇರೆ ಹಾಕಿದ್ವಲ್ಲ ಚಂದ ಆಗಿದೆ. ನಂಗೆ ಕಡಿಮೆ ಇದೆ ಹೆಮೋಗ್ಲೋಬಿನ್ ಇದಕ್ಕಂತ. ಸರಿ ಇಷ್ಟೇ ಜನ ಬಾಗು
ಸಮಾಜದ ಎಷ್ಟೋ ವಿಶೇಷತೆಗಳಿವೆ. ಅದು ಈ ಸಮಾಜಕ್ಕೆ ಮಾತ್ರ ಇರುವಂತ ಯುನೀಕ್ ಕ್ವಾಲಿಟೀಸ್. ನಿಮ್ಮ ಅಡುಗೆಗಳು. ನಾನು ಮೊನ್ನೆ ತಂಬುಳಿ ಮನೆ ಇನಾಗ್ರೇಟ್ ಮಾಡಿದಾಗ ಅನ್ಕೊಂಡೆ, ಏನಪ್ಪ ತಂಬುಳಿಲಿ ಇಷ್ಟೊಂದು ಇನ್ನೋವೇಷನ್ ಡೈವರ್ಸಿಟಿಫಿಕೇಶನ್ ಮಾಡಿದಾರಲ್ಲ ಇವರು. ಇದು ಒಂದೊಂದು ಸಮುದಾಯದ ವಿಶೇಷತೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನೋಡಿ, ವಾಪಸ್ ಬರುವಂತಹ ದಾರಿನಲ್ಲೂ ಕೂಡ ಎಷ್ಟೊಂದು ವೆಹಿಕಲ್ಸ್ ಇದೆ ಅಂತ. ತುಂಬ ಜನ ಬರ್ತಾ ಇದ್ದಾರೆ, 1 ಲಕ್ಷದಷ್ಟು ಜನರು ಬರ್ತಾ ಇದ್ದಾರೆ. ದಿನಾಲೂ ಜಾಸ್ತಿ ಆಗ್ತಾ ಇದ್ದಾರೆ ಜನರು, ಹೊರತು ಕಡಿಮೆ ಆಗ್ತಾ ಇಲ್ಲ. ಎಲ್ಲರೂ ಬಂದು ಕಾರ್ಯಕ್ರಮನ ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆಂದರೆ ಬೆಳಗಿಂದ ಸಂಜೆ ತನಕನೂ ದಿವ್ಯ ವೇದಿಕೆಯಲ್ಲೂ ಕಾರ್ಯಕ್ರಮ ಇರುತ್ತೆ, ಹಾಗೆ ಭವ್ಯ ವೇದಿಕೆಯಲ್ಲೂ ಕಾರ್ಯಕ್ರಮ ಇರುತ್ತೆ. ಅದರ ಜೊತೆಗೇ ಹವ್ಯ ವೇದಿಕೆ ಅಂತ ಇದೆ, ಅಲ್ಲಿ ಭಜನೆಗಳು ಕೂಡ ನಡೀತಾನೇ ಇರುತ್ತೆ. ಈ ಕಾರ್ಯಕ್ರಮಗಳನ್ನೆಲ್ಲ ನೀವು ನೋಡಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಹಾಗೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಬಾಯ್ ಬಾಯ್.